ಇವತ್ತು ಗಿಡಮೂಲಿಕೆಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ. ಯಾವುದೇ ಮೂಲಿಕೆ ಇರಲಿ ಯಾವ ಥರ ಮಾಡಬೇಕು ಅಂದರೆ, ನಮಗೆ 27 ನಕ್ಷತ್ರಗಳು ಋಷಿಮುನಿಗಳು ನಮಗೆ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಶ್ವಿನಿಯಿಂದ ರೇವತಿ ತನಕ. ಆ್ಯಕ್ಚುಲಿ ಪುಷ್ಯ ನಕ್ಷತ್ರನೂ ಒಂದು, ಭರಣಿ ನಕ್ಷತ್ರನೂ ಒಂದು, ಸ್ವಾತಿ ನಕ್ಷತ್ರನೂ ಒಂದು, ಪೂರ್ವಾಷಾಢನೂ ಒಂದು, ಮತ್ತು ಈ ಎಲ್ಲ ನಕ್ಷತ್ರಗಳಲ್ಲೂ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ನಕ್ಷತ್ರ ಇದೆ. ಆ ನಕ್ಷತ್ರದ ದಿನ ಮೂಲಿಕೆಗಳನ್ನ ತೆಗೆದಾದಮೇಲೆ ಆ ಮೂಲಿಕೆಯನ್ನು ಫಸ್ಟ್ ಏನು ಮಾಡಬೇಕಂದ್ರೆ 9 ದಿನಗಳ ಕಾಲ ಅರಿಶಿಣದ ನೀರಲ್ಲಿ ಅದನ್ನು ಇಟ್ಟುಬಿಡಬೇಕು. ಅರಿಶಿಣದ ನೀರಲ್ಲಿ ಅದನ್ನು ಇಟ್ಟು ಗೋಮೂತ್ರವನ್ನು ಅದರ ಮೇಲೆ ಸಿಂಪಡಿಸಿ ಆ ಒಂದು ಮೂಲಿಕೆಯನ್ನು ತಮ್ಮ ಬಲಗೈಯಲ್ಲೇ ಇಟ್ಕೊಂಡು ತಮಗೆ ಒಂದು ವಶವಾಗಿರ್ತಕ್ಕಂಥ ದೇವಿಯರ, ಈಗ ನನಗೆ ದೀಪ ಯಕ್ಷಿಣಿ ಸಿದ್ಧಿ, ತಾಂತ್ರಿಕ ಯಕ್ಷಿಣಿ ಸಿದ್ಧಿ, ಭೂತ ಯಕ್ಷಿಣಿ ಸಿದ್ಧಿ, ಯೋಗಿನಿ ಸಿದ್ಧಿ, ಭೈರವ ಸಿದ್ಧಿ, ಈ ಥರ ಹಲವಾರು ಆಗಿರೋದ್ರಿಂದ ನಾನು ಯಾವ ಮೂಲಿಕೆಗೆ ಯಾವ್ಯಾವ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಮಾಡ್ತೀನಿ. ಆದರೆ ನೀವೆಲ್ಲ ಏನು ಮಾಡ್ಬೋದು ಅಂದರೆ, ನಿಮಗೆ ಯಾವುದು ಸಿದ್ಧಿ ಆಗಿದೆಯೋ ಆ ದೇವರ ಒಂದು ಸಿದ್ಧಿಯನ್ನು ಆ ಮೂಲಿಕೆಗೆ ಹೇಳಬೇಕು. ಆ ಮೂಲಿಕೆಗೆ ಫಸ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ಕೋಬೇಕು. ಅಸ್ಯ ಶ್ರೀ ವನಸ್ಪತಿ ಮಹಾಮಂತ್ರಸ್ಯ ಸಂಕಲ್ಪ ನಾವು ಏನು ಮಾಡ್ಕೊಂಡಿದ್ದೀವೋ ಅದಕ್ಕೆ ತಕ್ಕಂಗೆ ಅದನ್ನು ಯೂಸ್ ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಈ ಒಂದು ವಿಚಾರ ಬಹಳ ಮುಖ್ಯವಾಗಿತ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಗಿಡಮೂಲಿಕೆಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ. ಗಿಡಮೂಲಿಕೆಗಳು ಹೇಗೆ ಕೆಲಸ ಮಾಡ್ತವೆ ನೋಡಿ. ಎಷ್ಟೋ ಜನಕ್ಕೆ ಗಿಡಮೂಲಿಕೆಗಳು ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಮೂಲಿಕೆ ತೋರಿಸೋದು. ನೋಡಿ ವೀಕ್ಷಕರೇ, ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, 10 ರೂಪಾಯಿ ಬೆಲೆ ಆಗುತ್ತೆ, ತೊಗೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಪೂಜೆ ಮಾಡಿಬಿಡಿ, ನಿಮ್ಗೆ ಅನುಕೂಲ ಆಗುತ್ತೆ. ಹೀಗೆಲ್ಲ ಹುಚ್ಚುಚ್ಚಾಗಿ ವೀಡಿಯೋಗಳನ್ನ ಮಾಡಿ ಹಾಕ್ತಾರೆ. ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಇದು ಹೇಗೆ ಕೆಲಸ ಮಾಡುತ್ತೆ, ಏನಿದರ ಪ್ರಭಾವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶತಾವರಿ, ಭೂತಾಳಿಗಳು, ಕೃಷ್ಣಾಂಜನ, ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಮೂಲಿಕೆಗಳು. ಕೆಲವು ಮೂಲಿಕೆಗಳನ್ನ ನಾವು ಅದನ್ನು ಲೀಗಲ್ಲಾಗಿ ನಾವು ಅದನ್ನು ಯೂಸ್ ಮಾಡೋಂಗಿಲ್ಲ. ಅಂತಹ ಗಿಡಮೂಲಿಕೆಗಳೆಲ್ಲ ಇದೆ. ಅಂದರೆ ತಂದು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವರೆಲ್ಲ ಅದನ್ನು ಕೊಡೋಕ್ಕೆ ಇಷ್ಟಪಡಲ್ಲ. ಆ ಥರದ ಗಿಡಮೂಲಿಕೆಗಳೆಲ್ಲ ಇದೆ. ಯಾವುದೇ ಮೂಲಿಕೆ ಇರಲಿ ಯಾವ ಥರ ಮಾಡಬೇಕು ಅಂದರೆ, ನಮಗೆ 27 ನಕ್ಷತ್ರಗಳು ಋಷಿಮುನಿಗಳು ನಮಗೆ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಶ್ವಿನಿಯಿಂದ ರೇವತಿ ತನಕ. ಆ್ಯಕ್ಚುಲಿ ಇರೋದು 28 ನಕ್ಷತ್ರಗಳು. ಅದರಲ್ಲಿ 27 ನಕ್ಷತ್ರವನ್ನು ನಾವು ಹೇಳ್ತೀವಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರಭದ್ರ, ರೇವತಿ, ಈ 27 ನಕ್ಷತ್ರಗಳು. ಈ 27 ನಕ್ಷತ್ರದಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಮೂಲಿಕೆಯನ್ನು ತೆಗೆಯುವಂಥದ್ದು. ಆ ಕೆಲವು ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರನೂ ಒಂದು, ಭರಣಿ ನಕ್ಷತ್ರನೂ ಒಂದು, ಸ್ವಾತಿ ನಕ್ಷತ್ರನೂ ಒಂದು, ಪೂರ್ವಾಷಾಢನೂ ಒಂದು, ಮತ್ತು ಈ ಎಲ್ಲ ನಕ್ಷತ್ರಗಳಲ್ಲೂ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ನಕ್ಷತ್ರ ಇದೆ. ಆ ನಕ್ಷತ್ರದ ದಿನ ಮೂಲಿಕೆಗಳನ್ನ ತೆಗೆದಾದಮೇಲೆ ಆ ಮೂಲಿಕೆಯನ್ನು ಫಸ್ಟ್ ಏನು ಮಾಡಬೇಕಂದ್ರೆ 9 ದಿನಗಳ ಕಾಲ ಅರಿಶಿಣದ ನೀರಲ್ಲಿ ಅದನ್ನು ಇಟ್ಟುಬಿಡಬೇಕು. ಅರಿಶಿಣದ ನೀರಲ್ಲಿ ಅದನ್ನು ಇಟ್ಟು ಗೋಮೂತ್ರವನ್ನು ಅದರ ಮೇಲೆ ಸಿಂಪಡಿಸಿ ಆ ಒಂದು ಮೂಲಿಕೆಯನ್ನು ತಮ್ಮ ಬಲಗೈಯಲ್ಲೇ ಇಟ್ಕೊಂಡು
ತಮಗೆ ಒಂದು ವಶವಾಗಿರ್ತಕ್ಕಂಥ ದೇವತೆ ದೇವಿಯರ, ಈಗ ನನಗೆ ದೀಪ ಯಕ್ಷಿಣಿ ಸಿದ್ಧಿ, ತಾಂತ್ರಿಕ ಯಕ್ಷಿಣಿ ಸಿದ್ಧಿ, ಭೂತ ಯಕ್ಷಿಣಿ ಸಿದ್ಧಿ, ಯೋಗಿನಿ ಸಿದ್ಧಿ, ಭೈರವ ಸಿದ್ಧಿ, ಈ ಥರ ಹಲವಾರು ಆಗಿರೋದ್ರಿಂದ ನಾನು ಯಾವ ಮೂಲಿಕೆಗೆ ಯಾವ್ಯಾವ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಮಾಡ್ತೀನಿ. ಆದರೆ ನೀವೆಲ್ಲ ಏನು ಮಾಡ್ಬೋದು ಅಂದರೆ, ನಿಮಗೆ ಯಾವುದು ಸಿದ್ಧಿ ಆಗಿದೆಯೋ ಆ ದೇವರ ಒಂದು ಸಿದ್ಧಿಯನ್ನು ಆ ಮೂಲಿಕೆಗೆ ಹೇಳಬೇಕು. ಆ ಮೂಲಿಕೆಗೆ ಫಸ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ಕೋಬೇಕು. ಅಸ್ಯ ಶ್ರೀ ವನಸ್ಪತಿ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ಮಹೇಶ್ವರಿ ಛಂದಃ ವನಸ್ಪತಿರ್ದೇವತಾ ರಾಂ ಬೀಜಂ ರೀಂ ಶಕ್ತಿ ರೂಂ ಕಿಲಕಂ ಮಮ. ಯಾವ ಒಂದು ಕೆಲಸಕ್ಕೆ ಮಾಡ್ತಾಯಿದ್ದೀನಿ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಬೇಕು. ಮನೆ ಉದ್ಧಾರ ಮಾಡ್ಕೊಳ್ಳೋಕ್ಕೆ ಅಥವಾ ಮನೆಯ ದೃಷ್ಟಿಯನ್ನು ತೆಗೆದಾಕೋಕ್ಕೆ ಸರ್ವದೃಷ್ಟಿ ಪರಿಹಾರಾರ್ಥ ಅಂತ ಹೇಳಿಬಿಟ್ಟು ಆ ಮಂತ್ರವನ್ನು ಹೇಳಿ, ಮೂಲ ಮಂತ್ರವನ್ನು ಜಪ ಮಾಡಿ, ಆ ಜಪ ಮಾಡಿದ ನಂತರ ಅದನ್ನು ನಾವು ಹುಷಾರಾಗಿ ತೆಗೆದಿಟ್ಟು ಇದೇ ಥರ 48 ದಿನಗಳ ಕಾಲ ಒಂದೊಂದು ಮೂಲಿಕೆಯನ್ನು ಹಿಡಿದು ಜಪವನ್ನು ಮಾಡಿ ತೆಗೆದಿಟ್ಟು ನಂತರ ಆ ಮೂಲಿಕೆಯನ್ನು ಪ್ರಯೋಗಕ್ಕೆ ಉಪಯೋಗ ಮಾಡ್ಕೋಬೇಕು. ನೋಡಿ ಎಷ್ಟಿದೆ, ಸುಮ್ಮನೆ ಒಂದು ತಂದುಬಿಡೋದು ಅಥವಾ ಎಲ್ಲೋ ಒಂದು ಕಡೆ ಸಿಕ್ಕುತ್ತೆ ಅಂತೇಳಿ ತರೋದು ಮಾಡೋದು ಇವೆಲ್ಲ ಎಲ್ಲಿ ಕೆಲಸ ಮಾಡುತ್ತೆ? ಮಾಡಲ್ಲ. ಮೂಲಿಕೆಗೆ ಯಾವಾಗಲೂ ಕೂಡ ಜೀವವನ್ನು ಕೊಡುವಂಥದ್ದು, ಶಕ್ತಿಯನ್ನು ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಂಕಲ್ಪ ನಾವು ಏನು ಮಾಡ್ಕೊಂಡಿದ್ದೀವೋ ಅದಕ್ಕೆ ತಕ್ಕಂಗೆ ಅದನ್ನು ಯೂಸ್ ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಈ ಒಂದು ವಿಚಾರ ಬಹಳ ಮುಖ್ಯವಾಗಿತ್ತು, ಬಹಳ ದಿನದಿಂದ ನಿಮ್ಗೆ ಹೇಳಬೇಕು ಅಂತಿದ್ದೆ. ಆಗಲೇ ಹೇಳಿದರೆ ಇವಾಗ ಒಂದಷ್ಟು ಜನ ವೀಡಿಯೋ ಹಾಕೋದನ್ನ ತಪ್ಪಿಸ್ತಾಯಿದ್ರು. ಯಾಕಂದರೆ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ನೋಡಿಕೊಂಡು ಒಂದಷ್ಟು ವಿಚಾರಗಳನ್ನ ತೊಗೊಂಡು ವೀಡಿಯೋ ಮಾಡೋರಿದ್ದಾರೆ. ಈ ಒಂದು ವಿಚಾರವನ್ನು ಮುಂಚೆ ನಾನು ಹೇಳಿದರೆ ಒಂದು ಜನಕ್ಕೆ ಅನುಕೂಲ ಆಗ್ತಿತ್ತು. ಆಗಲಿ, ಇವತ್ತಿನ ದಿವಸ ಆ ದೇವಿಯ ಕೃಪೆ, ದೀಪಯಕ್ಷಿಣಿ ಕೃಪೆಯಿಂದ ಈ ಒಂದು ವಿಚಾರವನ್ನು ಮಾತಾಡಬೇಕು ಅಂತ ಹೇಳಿ ಸಂಕಲ್ಪ ಆಗಿರೋದ್ರಿಂದ, ಯಾಕಂದರೆ ಈ ಒಂದು ಮೀಡಿಯಾದಲ್ಲಿ ಯಾವುದೇ ಒಂದು ವಿಚಾರಗಳು ಮಾತಾಡಬೇಕಾದ್ರೂ ಕೂಡ ಅದು ಫಸ್ಟೇ ಸಂಕಲ್ಪ ಆಗಿರುತ್ತೆ, ಅಂಥ ವಿಚಾರಗಳನ್ನೇ ಮಾತಾಡೋದು. ಸೊ ಹಾಗಾಗಿ ಈ ಗಿಡಮೂಲಿಕೆಗಳನ್ನ ಯಂತ್ರ ಮೇಲೆ ಇಟ್ಟು ಸಿದ್ಧಿ ಮಾಡಿ ನಂತರ ಇದನ್ನು ಪ್ರಯೋಗಕ್ಕೆ ಉಪಯೋಗ ಮಾಡ್ಕೊಳ್ಳೋದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಮೂಲಿಕೆಗಳನ್ನ ನೀವು ಸುಮ್ಮನೆ ತಂದು ಏನೋ ಒಂದು ಮಾಡ್ತೀವಿ ಅಂದರೆ ಅದು 5 ಪೈಸೆಗೆ ಪ್ರಯೋಜನ ಆಗೋಲ್ಲ. ಮೂಲಿಕೆಯನ್ನು ಯಾವಾಗಲೂ ಕೂಡ ನೀವು ಕರೆಕ್ಟಾಗಿ ಉಪಯೋಗ ಮಾಡೋದನ್ನ ಕಲ್ತ್ಕೊಳ್ಳಿ. ಅಥವಾ ನಾವು ಪ್ರತಿ ಸಲನೂ ಕ್ಲಾಸಸ್ ಮಾಡ್ತಾಯಿರ್ತೀವಿ, ಆ ಕ್ಲಾಸಸ್ಗಳಲ್ಲಿ ನಿಮಗೆ ಮೂಲಿಕೆ ವಿಚಾರವನ್ನು ಕೂಡ ಹೇಳ್ಕೊಡ್ತಾ ಇರ್ತೀವಿ. ನೀವು ಮೂಲಿಕೆ ವಿಚಾರವನ್ನು ಕೂಡ ಯಾವ ಥರ ಅದನ್ನು ಸಿದ್ಧಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಕಲ್ತ್ಕೋಬೋದು. ಮತ್ತು ಈ ಗಿಡಮೂಲಿಕೆಗಳ ವಿಚಾರವನ್ನು ಕಲಿತ ಮೇಲೆ ಸಂಪೂರ್ಣವಾಗಿ ಯಾವ ಮೂಲಿಕೆ ಯಾವುದಕ್ಕಾಗುತ್ತೆ ಅಂತ ಗೊತ್ತಾದ ಮೇಲೆ ನೀವು ಮುಂದುವರಿಯೋದು ಒಳ್ಳೆಯದು. ಎಕ್ಸಾಂಪಲ್ಲು, ಇವಾಗ ಶತಾವರಿ ಅಂತಕ್ಕಂಥ ಒಂದು ಮೂಲಿಕೆ ಇದೆ. ಅದು ಮನುಷ್ಯನ ಸಂತಾನಕ್ಕೆ, ಆರೋಗ್ಯಕ್ಕೆ ಮತ್ತು ಅಭಿವೃದ್ಧಿಗೆ 3 ಕೆಲಸಕ್ಕೂ ಅದು ಶತಾವರಿ ಯೂಸ್ ಆಗುತ್ತೆ. ಸಣ್ಣಕ್ಕಿರುತ್ತೆ, ಬೆಳ್ಳಗೆ ಕಡ್ಡಿಯದು. ಆ ಒಂದು ಮೂಲಿಕೆಯನ್ನು ನೀವು ಯೂಸ್ ಮಾಡುವಂತಹ ಒಂದು ವಿಧಾನದಲ್ಲಿ ಈ ಒಂದು ಸಿದ್ಧಿಯ ಮುಖಾಂತರ ಯೂಸ್ ಮಾಡಬೇಕಾಗತ್ತೆ. ಅದನ್ನು ಪುಡಿ ಮಾಡ್ಕೊಳ್ಳೋದು, ಚೂರ್ಣ ಮಾಡ್ಕೊಳ್ಳೋದು ಅಥವಾ ಅದನ್ನು ಹಾಗೆ ಉಪಯೋಗ ಮಾಡೋದು, ಅದೆಲ್ಲ ನಾವು ಕರೆಕ್ಟಾಗಿ ಯಾವ ಒಂದು ಕೆಲಸಕ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಡಿಸೈಡ್ ಆದಾಗ ಅದಕ್ಕೆ ತಕ್ಕಂಗೆ ಮಾಡುವಂಥದ್ದು ಇರುತ್ತೆ. ಈಗ ಶತಾವರಿ ಅಂಥೇಳಿ ಶತಾವರಿ ಒಂದೇ ಹಾಕೋದಲ್ಲ, ಅದ್ರ ಜೊತೆಗೆ ಇನ್ಯಾವ ಮೂಲಿಕೆ ಹಾಕಬೇಕು, ಕಾಂಬಿನೇಷನ್ನು ಅದೆಲ್ಲ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಈ ಮೂಲಿಕೆದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಯಾರಾದರೂ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬನ್ನಿ, ನಿಮ್ಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ನಾನು ಕೊಡ್ತೀನಿ. ನಮಸ್ಕಾರ.